ಬಂದಿರತಕ್ಕಂತಹ ವಕೀಲರಾದಂತಹ ಜಗದೀಶ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ. ಇದಾದ್ಮೇಲೆ ಸ್ವಾಮಿ ತಮಗೆ ಒಂದು ಗಮನಕ್ಕೆ ತಗೊಂಡ್ಬರ್ತೇನೆ. ಈತ ಮಾಜಿ ರೌಡಿ ಶೀಟರ್ ಅಲ್ಲ, ಹಾಲಿ ರೌಡಿ ಶೀಟರ್. ಈತ ತುಮಕೂರಲ್ಲಿ ಪ್ರಕರಣಗಳಲ್ಲಿದ್ದಾನೆ. ಡೆತ್ ನೋಟಲ್ಲಿ ಅವನ ಹೆಸರಿರುತ್ತೆ, ಅದನ್ನ ಕೈ ಬಿಡಿಸೋ ಕೆಲಸವನ್ನು ಮಾಡಿದ್ದಾನೆ. ನಾವು ಪ್ರತಿಭಟನೆಯಲ್ಲಿದ್ದೇವೆ. ಅವನ ಸಹಚರ ಕಡೆಯಿಂದ ಪತ್ರಕರ್ತರಿಗೆ ಧಮಕಿ ಹಾಕೋ ಕೆಲಸ ಮಾಡ್ತಾ ಇದ್ದಾನೆ. ಅದಲ್ಲದೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಇದೆ, ಅವನ ಮೇಲೆ ಭೂಗಡತನದ ಅಪರಾಧಗಳಿದೆ, ಅಸಹಾಯಕರ ಮೇಲೆ ಅನ್ಯಾಯ ಮಾಡಿದ ಪ್ರಕರಣಗಳಿದೆ, ಹಣ ಸುಲಿಗೆ ಇದೆ. ಆದ್ರೆ ಪತ್ರಕರ್ತರಿಗೆ ಜಾಹೀರಾತು ಕೊಟ್ಟು ಜಾಹೀರಾತು ಹಣದ 2021ರಲ್ಲಿ 21ರಲ್ಲಿ ಕೊಟ್ಟಿರೋದನ್ನ ಇವತ್ತು ಬ್ಲಾಕ್ ಮೇಲ್ ಅಂತ ಬಿಂಬಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಈ ರೌಡಿ ಶೀಟರ್ನ ಗಡೀಪಾರು ಮಾಡಬೇಕು. ಕೇವಲ ಒಂದು 10-20 ಜನ ಪತ್ರಕರ್ತರಿಗೆ ಈ ತರ ಧಮಕಿ, ಬೆದರಿಕೆ, ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಅಂದ್ರೆ ನೆನಮಂಗಲದಲ್ಲಿರೋ ಎಷ್ಟು ಸಾರ್ವಜನಿಕರು, ಎಷ್ಟು ಬಡವರು, ಎಷ್ಟು ದೀನದಲ್ಲಿದ್ದರು ನಲ್ಗೋಗಿದ್ದಾರೆ. ನಾವೇ ಇವತ್ತು ತಡ್ಕೊಳಕ್ ಆಗ್ತಿಲ್ಲ ಅವನ ಬೆದರಿಕೆಗಳಿಗೆ. ಈ ಮಟ್ಟದ ಭಯ ನಮ್ಮ ಸೃಷ್ಟಿಯಾಗಿದೆ ಅಂದ್ರೆ ವಿರೋಧ ಫೋಟೋ ಆಗ್ತಾನೆ ಅಂದ್ರೆ ಇಂತಹ ವ್ಯಕ್ತಿ ವಿರುದ್ಧ ಕ್ರಮ ಹಾಕಲೇಬೇಕಾಗತ್ತೆ. ಸಾರ್ವಜನಿಕರು ಅವನ ಭಯಕ್ಕೆ ಹೆದರಿ ಇವತ್ತು ನ್ಯಾಯ ಕೇಳಕ್ಕೆ ಮುಂದಾಗ್ತಾ ಇಲ್ಲ. ಆದ್ರಿಂದ ಪತ್ರಕರ್ತ ಇವತ್ತೆಲ್ಲ ಬಂದಿದ್ದೇವೆ. ನಮ್ಗೆ ಬೆಂಬಲ ಕೊಟ್ಟು ಇವತ್ತು ವಕೀಲರವರು ಬೆಂಗಳೂರಿಂದ ಕೂಡ ಬಂದಿದ್ದಾರೆ. ಹಾಗಾಗಿ ಆತನ ಬಂಧನ ಆಗ್ಬೇಕು, ಆತ ಗಡೀಪಾರ ಆಗ್ಬೇಕು. ಮತ್ತೆ ಇಲ್ಲಿ SP ಅವರು ಜಿಲ್ಲಾಧಿಕಾರಿಗಳು ಆಗಮಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಯಾವ ರೀತಿ ಅವಾಚ್ಯ ಶಬ್ದ ನುಡಿತಾನೆ ನಿನ್ನೆ ದಿನ ಇವತ್ತು ಹೋರಾಟ ನಿಮ್ಮನ್ನೆಲ್ಲ ಕಾಯಿಸೋದಕ್ಕೆ. ಬಟ್ ನನಗೆ ಯಾವುದೋ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು, ಹಾಗಾಗಿ ಐ ಥಿಂಕ್ ಸ್ವಲ್ಪ ತಡವಾಯಿತು. ಸಮಯ ಇರಲಿ. ಈ ಜಗದೀಶ್ ಚೌಲಿ ಅಂತ ಏನಿದ್ದಾನೆ ಈತ ನನಗೆ 2022-21 ಗೊತ್ತು. ರವಿಡಿ ಚಣ್ಣನವ್ರನ್ನ SP ಎಕ್ಸ್ಪೋಸ್ ಮಾಡಿದಾಗ ಅವನು ಕೂಡ ಇಲ್ಲೇ ರೂರಲ್ SP ಆಗಿದ್ದ. ಅವನನ್ನು ಎಕ್ಸ್ಪೋಸ್ ಮಾಡಿದ್ರೆ ಇವ್ನು ನಂಗೆ ಧಮಕಿ ಹಾಕಿದ್ದ. ಅಂದ್ರೆ ಲೆಕ್ಕ ಹಾಕಿ ಒಬ್ಬ ಭ್ರಷ್ಟ IPS ನಾವು ಬೀದಿ ತಗೊಂಬಂದ್ರೆ ಇವನೊಬ್ಬ ರೌಡಿ ನಮ್ಮನ್ ಕೈ ಇದನ್ನೇ ಮುಗಿಸ್ತೀನಿ ಅಂತ. ಎಷ್ಟೋ ಜನ ಈ ತರ ಮುಗಿಸ್ತೀನಿ ಅಂತ ಬೇಜಾನ್ ಜನ ಹಾಕ್ಬಿಟ್ರು, ಯಾರ ಕೈಲೂ ಆಗಿಲ್ಲ. ಬೆಳಗಾಮನ್ನೇ ಸಾವುಕಾರತನ ಮಾಡ್ಕೊಂಡಿದ್ರೆ ಜಾರಕಿಹೊಳಿ ಕೈಲೇ ಆಗಿಲ್ಲ, ಇವನ್ ಕೈಲೇ ಆಗುತ್ತಾ? ಒಂದೊಂದು ನಿಜ. ಲಾ ಅಂಡ್ ಆರ್ಡರ್ ಶುಡ್ ಟೇಕ್ ಆಕ್ಷನ್ ಆನ್ ದಿಸ್ ಫೆಲೋ. ಧಮಕಿ ಆಗ್ತಾನೆ ಅಂತಂದ್ರೆ ಇವನೇನು ಕಳ್ಳಪುರಿ ತಿನ್ನಕ್ ಬಿಟ್ಟಿದ್ರೆ ಇವನನ್ನ ಗೂಂಡಾ ಆಕ್ಟ್ ಅಲ್ಲಿ ಎನ್ಫೋರ್ಸ್ ಗೂಂಡಾ ಆಕ್ಟ್ ಆನ್ ದಿಸ್ ಫೆಲೋ. ಇವನ್ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು. ಸಂಬಂಧಪಟ್ಟಂತ DYSP SP ಇವನ್ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು. ಆಮೇಲೆ ಈತ ಯಾವ್ದೋ ಒಂದು ಐ ಥಿಂಕ್ BJP ಗುರ್ಸ್ಕೊಂಡಿದ್ದಾನೆ. ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರ MP ಮಾನ್ಸೂನ್ ಹಾಕಿದಾಗ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಇವನನ್ನ ದೊಡ್ಡ ಟ್ರೋಲ್ ಆಗಿತ್ತು. BJP ಇಂದ ಕೈ ಬಿಟ್ಟಿದ್ರು, ಗೊತ್ತಿಲ್ಲ ಮತ್ತೆ ಹಿಂಗೇನೋ ಸೆಟ್ಕಂಡ ಅಂತ. ಹಿಂಗೆ ರೋಲ್ ಕಾಲ ಅಂತ ನಮ್ಗೆ ಹೇಳ್ತಾನೆ, ನಿಮ್ಗೂ ಹೇಳ್ತಾನೆ. ಇವನ್ ಯಾಕೆ ದೊಡ್ಡ ರೋಲ್ ಕಾಲ ಅಂತ ನಾವೇ ಅವನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಇವನು ಎಜುಕೇಶನ್ ಏನು, ಬ್ಯಾಕ್ ಗ್ರೌಂಡ್ ಏನು, ಊಟ ಮಾಡಕ್ಕೆ ಸಂಪಾದನೆ ಏನ್ ಮಾಡ್ತಾನೆ, ದಿನನಿತ್ಯದ ಕೆಲಸ ಏನು, ಇದನ್ನೆಲ್ಲ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು. ಇಲ್ಲಿ ಯಾವ್ದೋ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಅನ್ಕೊಂಡು ಗೂಂಡಾಗಿರಿ ಮಾಡಿದ್ರೆ ಪತ್ರಕರ್ತರುಗಳ ಮೇಲೆ ನಾವೇ ಆವಾಜ್ ಹಾಕಲ್ಲ, ಲಾಯರ್ಗಳು. ಇವನ್ ಯಾವನ ಅವಾಗ ಆಮೇಲೆ ಇಷ್ಟಕ್ಕೂ ಇದನ್ನೆಲ್ಲ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕ್ರಮ ಜರುಗಿಸ್ಲೇಬೇಕು. ಜರುಗಿಸ್ತೀವಿ, ನಮ್ಗೆ ಗೊತ್ತಿದೆ ಖಂಡಿತವಾಗಿ.